Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸೊ ಜಸ್ಟಿನ್ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ರಿಲೇಟೆಡ್ ಟು ಇಂಡಿಯನ್ ಕ್ರಿಕೆಟ್ ಟೀಮ್. ಹೊಸದಾಗಿ 2 ಕ್ಯಾಪ್ಟನ್ಸ್ಗಳನ್ನ ಅನೌನ್ಸ್ ಮಾಡಲಾಗುತ್ತೆ ಅಂತ ಈಗ ಅಪ್ಡೇಟ್ಸ್ಗಳು ಬರ್ತಾ ಇದೆ ಮಗ. ಇದು ರೀಸೆಂಟ್ ಆಗಲ್ಲ, ಈ ಹಿಂದೆನೇ ಸೌಂಡ್ ಅಲ್ಲಿ ಇತ್ತು. ಇದು ಆಫ್ಟರ್ ವಿನ್ನಿಂಗ್ T20 ವರ್ಲ್ಡ್ ಕಪ್ ಸ್ವಲ್ಪ ಸೌಂಡ್ ಆಯ್ತು. ಇದು ಚೇಂಜ್ ಬೇಕು ನೆಕ್ಸ್ಟ್ T20 ವರ್ಲ್ಡ್ ಕಪ್ಪಿಗೆ, ಎಸ್ಪೆಷಲಿ T20s ಅಂತ ಬಂದಾಗ ಹೇಳ್ತಾ ಇರೋದು. T20 ಸೈಡ್ ಅಲ್ಲಿ ಚೇಂಜ್ ಆಗ್ಬೋದು ಕ್ಯಾಪ್ಟನ್ಸಿ ಅನ್ನೋ ತರ ನಮಗೆ ಮುಂಚೆನೆ ಇತ್ತು, ಒಂದು ರೇಂಜಿಗೆ ಅನುಮಾನ ಇತ್ತು. ಬಟ್ ಇವಾಗ ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿದೆ. ಇನ್ನು ಅಫಿಷಿಯಲ್ ಕನ್ಫರ್ಮೇಶನ್ BCCI ಕಡೆಯಿಂದ ಬಂದಿಲ್ಲದೆ ಇರಬಹುದು, ಬಟ್ ಇದು ಹಾಗೆ ಆಗುತ್ತೆ ಅಂತ ಇವಾಗ ಸಿಕ್ಕಾಪಟ್ಟೆ ರಿಪೋರ್ಟ್ಸ್ಗಳು ಬರ್ತಾ ಇದೆ ಮಗ. ಅದೇ ಸೂರ್ಯಕುಮಾರ್ ಯಾದವ್ನ ಕ್ಯಾಪ್ಟನ್ಸಿಯಿಂದ ಡ್ರಾಪ್ ಮಾಡಿ, ಬರೀ ಕ್ಯಾಪ್ಟನ್ಸಿಯಿಂದ ಮಾತ್ರ ಡ್ರಾಪ್ ಆಗೋದಲ್ವಂತೆ, ಸೂರ್ಯ ಟೀಮಿಂದನೇ ಡ್ರಾಪ್ ಆಗ್ತಾರೆ ಅಂತ ಅಪ್ಡೇಟ್ ಬರ್ತಿದೆ. ಅಪ್ಕಮಿಂಗ್ ಐರ್ಲೆಂಡ್ ಸೀರೀಸ್ ಜೂನ್ 26ನೇ ತಾರೀಕಿಂದ ಏನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಸೀರೀಸ್ ಜೊತೆ ಇಂಗ್ಲೆಂಡ್ ಸೀರೀಸ್ ಏನ್ ಬರ್ತಾ ಇದೆ T20 ಸೀರೀಸ್ಗೆ, ಸೊ ಇದಕ್ಕೆ ಬೇರೆ ಕ್ಯಾಪ್ಟನ್ ನೇಮಕ ಮಾಡಬೇಕು. ಅಂಡ್ ಸೂರ್ಯಕುಮಾರ್ ಯಾದವ್ ಟೀಮ್ ಅಲ್ಲೇನೆ ಇರಬಾರ್ದು ಅನ್ನೋ ತರ ಬರ್ತಾ ಇದೆ. ಅಂಡ್ T20 ವರ್ಲ್ಡ್ ಕಪ್ ವಿಚಾರಕ್ಕೆ ಬಂತು ಅಂದ್ರೆ ಸೂರ್ಯ ಅಷ್ಟೇನಾಗಿ ಹೆವಿಯಾಗಿ ಪರ್ಫಾರ್ಮೆನ್ಸ್ ಇರಲ್ಲ. ಅದ್ರ ಹಿಂದಿನ ಸೀರೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆಗಿದ್ರು ಸೂರ್ಯಕುಮಾರ್ ಯಾದವ್. ಬಟ್ T20 ವರ್ಲ್ಡ್ ಕಪ್ ಅಲ್ಲಿ ಅಷ್ಟೇನಾಗಿ ಹೆವಿ ಪರ್ಫಾರ್ಮೆನ್ಸ್ ಇಲ್ಲ. USA ಅಗೇನ್ಸ್ಟ್ ಒಂದು ಬಿಡ್ತು ಅಂತಂದ್ರೆ ಅಂತ ಪರ್ಫಾರ್ಮೆನ್ಸ್ ಇಲ್ಲ. ಜೊತೆಗೆ IPL ಕೂಡ ಅವ್ರಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ರೀಸೆಂಟ್ ಆಗಿ ಅವ್ರು ಕೊಡ್ತಾ ಇಲ್ಲ. ಅಂಡ್ ಲಾಸ್ಟ್ ವರ್ಷ ಅವ್ರದ್ದು ಡಿಸಾಸ್ಟರ್ ಆಗಿ ಹೋಗ್ಬಿಡ್ತು T20 ಕೆರಿಯರ್ ಅಂತ ಬಂದಾಗ. ರನ್ಸೇ ಬಂದಿಲ್ಲ, ರನ್ಸೇ ಹೊಡೆದಿಲ್ಲ. ಡಿಸಾಸ್ಟರ್ ಅಂದ್ರೆ ಡಿಸಾಸ್ಟರ್. ಜಸ್ಟ್ ಬಿಕಾಸ್ ಅವ್ರಿಗೆ ಲಾಸ್ಟ್ ಇಯರ್ ಕ್ಯಾಪ್ಟನ್ಸಿ ಕೊಟ್ಟರು ಅನ್ನೋ ಮಾತ್ರಕ್ಕೆ ಇಲ್ಲಿವರೆಗೂ ಕೂಡ ಕ್ಯಾರಿ ಫಾರ್ವರ್ಡ್ ಹಾಕೊಂಡ್ ಬಂದ್ರು. ಅವರು ಕ್ಯಾಪ್ಟನ್ಸಿ ಪೀರಿಯಡ್ ಅಲ್ಲಿ ಯಾವುದೇ ವರ್ಸ್ಟ್ ಸ್ಟ್ಯಾಟ್ಸ್ ನ ಇಟ್ಕೊಂಡಿಲ್ಲ, ಅಂದ್ರೆ ಸೀರೀಸ್ಗಳನ್ನ ಸೋಲ್ಸಿರುವಂತದ್ದೆಲ್ಲ ಆಗಿಲ್ಲ. ಅದಕ್ಕೋಸ್ಕರನೇ ಮೇಂಟೈನ್ ಮಾಡ್ಕೊಂಡ್ ಬಂದ್ರು. ಜಸ್ಟ್ ಬಿಕಾಸ್ ಅವ್ರು ಯಾವ್ದನ್ನು ಸೋಲ್ಸಿಲ್ಲ ಅನ್ನೋದಕ್ಕೋಸ್ಕರ ಅವ್ರು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರು 2026 ವರ್ಲ್ಡ್ ಕಪ್ ವರ್ಗು ಕೂಡ. ಅದು ಬಿಟ್ರೆ ಅವ್ರನ್ನ ಕಿತ್ತಾಕೋದಕ್ಕೆ ಬೇರೆ ಏನು ರೀಸನ್ಸ್ ಇರ್ಲಿಲ್ಲ. ಸೊ ಇವಾಗ ಎವಿಡೆಂಟ್ ಆಗಿ ರೀಸನ್ಗಳು ಸಿಕ್ಕಾಪಟ್ಟೆ ಇದಾವೆ ಅವ್ರನ್ನ ಕಿತ್ತಾಕೋದಕ್ಕೆ ಏನೇನು ರೀಸನ್ ಅಂತ. ಸೊ ಅದನ್ನು ಕಿತ್ತಾಕ್ಬಾರ್ದು ಅಂತ ಸ್ವಲ್ಪ ಜನ ಹೇಳ್ತಾರೆ. T20 ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ಹೆಂಗಮ್ಮ ಕಿತ್ತಾಕ್ಬಿಡ್ತಾರೆ, ಒಂದು ಸೀರೀಸು ಆಗಿಲ್ಲ T20 ವರ್ಲ್ಡ್ ಕಪ್ ಆದಾಗಿಂದ, ಒಂದು ಸ್ವಲ್ಪ ಅವಕಾಶ ಮಾಡ್ಕೊಂಡು ಕೊಡ್ಬೇಕಲ್ವಾ ಅಂತ ಕೇಳ್ತು ಅಂತಂದ್ರೆ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಈ ತರ ಮಾಡಬೇಕು ಅಂತ ಅನ್ಕೊಂಡಿರಂತೆ. ಅಂಡ್ ಪರ್ಫಾರ್ಮೆನ್ಸ್ ವೈಸ್ ನೋಡ್ತು ಅಂದ್ರೆ ಸೂರ್ಯ ಸಿಕ್ಕಾಪಟ್ಟೆ ಕೆಳಗಡೆ ಬಿದ್ದಿದ್ದಾರೆ. ಅಂಡ್ ಅವರು ಅದು ಇದು ಆಡ್ಬಿಟ್ಟು ಸ್ವಲ್ಪ ಮೇಲ್ಗಡೆ ಎದ್ರು ಅಂತಾನೆ ಮತ್ತೆ ಇಂಡಿಯನ್ ಟೀಮ್ಗೆ ಕಮ್ ಬ್ಯಾಕ್ ಮಾಡುವಂತ ಚಾನ್ಸ್ ಇರುತ್ತೆ. ಬಟ್ ಎನಿವೇ ನಾವು ಅಫಿಷಿಯಲ್ ಅಪ್ಡೇಟ್ಗೆ, ಅಫಿಷಿಯಲ್ ಸ್ಕ್ವಾಡ್ ಅನೌನ್ಸ್ಮೆಂಟ್ಗೆ ವೆಯ್ಟ್ ಮಾಡಬೇಕಾಗುತ್ತೆ. ಐರ್ಲೆಂಡ್ ಸೀರೀಸ್ಗೆ ಹೆಂಗಿರುತ್ತೆ, ಜೊತೆಗೆ ಇಂಗ್ಲೆಂಡ್ ಸೀರೀಸ್ಗೆ ಹೆಂಗಿರುತ್ತೆ ಅಂತ. ಸೊ ಹೊಸ ಕ್ಯಾಪ್ಟನ್ ಯಾರಮ್ಮ ಅಂತ ಬಂದ್ರೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಶ್ರೇಯಸ್ ಅಯ್ಯರ್ನ ಹೊಸದಾಗಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಬೇಕು ಇಂಡಿಯನ್ ಟೀಮ್ಗೆ T20 ಸೈಡ್ಗೆ ಅಂತ ಅನ್ಕೊಂತಾ ಇದ್ರಂತೆ. BCCI ಅನ್ಕೊಳ್ಳೋದು ಮಾತ್ರ ಅಂತಲ್ಲ, ಡಿಕ್ಲರೇಷನ್ ಒಂದು ರೇಂಜಿಗೆ ಬಂದಿದೆ ಅನ್ನೋ ತರನೇ ಅಪ್ಡೇಟ್ ಬರ್ತಾ ಇದೆ. ಜೊತೆಗೆ ಇನ್ನೊಬ್ಬ ವೈಸ್ ಕ್ಯಾಪ್ಟನ್, ಹೊಸ ವೈಸ್ ಕ್ಯಾಪ್ಟನ್ ಯಾರು ಅಂದ್ರೆ ತಿಲಕ್ ವರ್ಮಾ. ನೋಡಿ, ತಿಲಕ್ ವರ್ಮಾನ ಮುಂಬೈ ಇಂಡಿಯನ್ಸ್ ಅವರು ನಾನು ಹೇಳಿದ್ದೆ ನೆಕ್ಸ್ಟ್ ಸೀಸನ್ ಅವ್ರು ಕ್ಯಾಪ್ಟನ್ಸಿ ಕೊಡ್ಬೋದು ತಿಲಕ್ ವರ್ಮಾಗೆ ಅಂತ. ಅಂಡ್ ಇಲ್ಲಿ ವೈಸ್ ಕ್ಯಾಪ್ಟನ್ಸಿ ಸಿಗ್ತಾ ಇರೋದೆಲ್ಲ ನೋಡ್ತು ಅಂತಂದ್ರೆ ಬರ್ತಾರೋ ಅಪ್ಡೇಟು, ಅಫಿಷಿಯಲ್ ಕನ್ಫರ್ಮೇಶನ್ ಇನ್ನೂ ಆಗಿಲ್ಲ. ಸೊ ಜಸ್ಟ್ ಇವಾಗ ಬರ್ತಿರೋ ಅಪ್ಡೇಟು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅಂತೆ ಈ ಸೀರೀಸ್ಗೆ, ಅಪ್ಕಮಿಂಗ್ ಸೀರೀಸ್ಗೆ, ಇಂಗ್ಲೆಂಡ್ ಸೀರೀಸ್ಗೆ ಆಗಿರಲಿ, ಜೊತೆಗೆ ಐರ್ಲೆಂಡ್ ಸೀರೀಸ್ಗೆ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಅಂತ. ಅಂಡ್ ತಿಲಕ್ ವರ್ಮಾ ಸಿಕ್ಕಾಪಟ್ಟೆ ಪ್ರೂವ್ ಮಾಡಿದ್ರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ. ಅಂಡ್ ಹೈಯೆಸ್ಟ್ ರನ್ ಗೆಟರ್ ಲಾಸ್ಟ್ ಸೀಸನ್ ಅಂತ ಬಂದಾಗ, ಲಾಸ್ಟ್ ಕ್ಯಾಲೆಂಡರ್ ಇಯರ್ ಅಂತ ಬಂದಾಗ ಇಂಡಿಯಾ ಪರವಾಗಿ ನೋಡ್ತಾರೆ ತಿಲಕ್ ವರ್ಮಾ. ಅಂಡ್ ಶ್ರೇಯಸ್ ಅಯ್ಯರ್ ಗೊತ್ತಿರೋದನ್ನೇ ರೀಸೆಂಟ್ ಆಗಿ ಚೆನ್ನಾಗೇನೆ ಪರ್ಫಾರ್ಮ್ ಮಾಡಿದ್ರು. ಪಂಜಾಬ್ ಕಿಂಗ್ಸ್ ಅವರು ಡಬ್ಬಾ ತರ ಆಡಿದ್ರು ಒಂದು 6 ಮ್ಯಾಚು. ಅದು ಬಿಡ್ತು ಅಂತಂದ್ರೆ ಶ್ರೇಯಸ್ ಅಯ್ಯರ್ ಒಂಥರ ಅವ್ರ ಕ್ಯಾಪ್ಟನ್ಸಿನ ಆಗಿರ್ಲಿ, ಜೊತೆಗೆ ಅವರು ಆ ಮಿಡ್ಲ್ ಆರ್ಡರ್ ಆಡೋಂಥ ರೀತಿನಾರು ಆಗಿರ್ಲಿ, ಸೊ ಅದೆಲ್ಲ ಅಡ್ಮಾರ್ ಮಾಡುವಂಥದ್ದೇನೆ. ಸೊ ಆದ್ರಿಂದ ಇವ್ರಿಗೆ ಕ್ಯಾಪ್ಟನ್ ಸಿಗ್ಬೇಕು ಅನ್ನುವಂಥದ್ದು ಮುಂಚೆನೆ ಲಾಸ್ಟ್ ಇಂದನೇ ನಡ್ಕೊಂಡ್ ಬಂದಿತ್ತು. ಬಟ್ ಇವ್ರು ಟೀಮಲ್ಲೇ ಅವಕಾಶ ಸಿಗ್ತಾ ಇರಲಿಲ್ಲ. ಸೊ ಟೀಮಲ್ಲಿ ಬರೋದ್ರ ಜೊತೆಗೆ ಕ್ಯಾಪ್ಟನ್ಸಿನೂ ಪಟ್ಟನಂಗೆ ಸಿಕ್ಬಿಡ್ತು ಅಂತ ಅಂದ್ರೆ, ಸೊ ಇದಕ್ಕಿಂತ ಒಂದು ಖುಷಿ ಪಡುವಂಥದ್ದು ಇನ್ನೂ ಒಂದಿರೋದಿಲ್ಲ. ಶ್ರೇಯಸ್ ಅಯ್ಯರ್ ಅವರು ಹೇಳ್ತಿದ್ದೆ ಇದು ನಾನು ಟೀಮಿಗೆ ಕಮ್ ಬ್ಯಾಕ್ ಮಾಡಬೇಕು ಇಂಡಿಯನ್ ಟೀಮಿಗೆ ಅಂತ. ಬಟ್ ಸಿಕ್ಕಾಪಟ್ಟೆ ಇಂಜುರಿ ಕನ್ಸರ್ನ್ಸ್ ಇದೆ ಶ್ರೇಯಸ್ ಅಯ್ಯರ್ಗೆ. ಇಂಡಿಯನ್ ಟೀಮಿಗೆ ಬರ್ತಾ ಇದ್ದಂಗೆ ಇಂಜುರಿ ಪಟ್ಟನಂಗೆ ಆಗ್ಬಿಡುತ್ತೆ ಶ್ರೇಯಸ್ ಅಯ್ಯರ್ಗೆ. ಸಿಕ್ಕಾಪಟ್ಟೆ ಸಲ ನೋಡಿದೀವಿ ಇದನ್ನ. ಇಂಜುರಿಗಳಿಂದನೇ ಅವ್ರನ್ನ ಆಲ್ಮೋಸ್ಟ್ 3 ವರ್ಷನೇ ಕಳ್ಕೊಂಡ್ಬಿಟ್ಟಿದೀವಿ ಇಂಡಿಯನ್ ಟೀಮಿಂದ. ಆ ರೇಂಜಿಗೆ ಇಂಜುರಿಗಳ ಕನ್ಸರ್ನ್ ಇದೆ. ಅಂಡ್ ರಜತ್ ಪತ್ದಾರ್ ವಿಚಾರಕ್ಕೆ ಬಂತು ಅಂದ್ರೆ ಅವರೇ ಹೇಳ್ಬಿಟ್ಟಿದ್ರೆ ನನ್ನ ಕ್ಯಾಪ್ಟನ್ಸಿ ಎಲ್ಲ ಇಂಡಿಯನ್ ಟೀಮ್ ನೋಡ್ತಾ ಇಲ್ಲ ಆಗಿರೋ ಸದ್ಯದ ಮಟ್ಟಿಗೆ. ನಾನು RCB ಕ್ಯಾಪ್ಟನ್ಸಿ ಅಷ್ಟೇ ಬೇಕಾಗಿರೋದು, ಅಂದ್ರೆ ನಾನು ನಿಭಾಯಿಸಬೇಕಾಗಿರೋದು ಅಷ್ಟೇ ನನ್ನ ತಲೆಲಿರೋದು ಅಂತ ಅವ್ರು ಹೇಳಿದರೆ. ಅಂಡ್ ಇಂಡಿಯನ್ ಟೀಮ್ನ ಕ್ಯಾಪ್ಟನ್ಸಿ ಅಷ್ಟು ಬೇಗ ರಜತ್ ಪತ್ದಾರ್ಗೆ ಸಿಕ್ಬಿಡುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದ್ರೆ ಶ್ರೇಯಸ್ ಅಯ್ಯರ್ ಮುಂದೆ ಇದ್ದಾರೆ, ಫ್ರಂಟ್ ರನ್ ಇದ್ದಾರೆ. ಲಾಸ್ಟ್ ಸೀಸನ್ ಇಂದ ಕೂಡ ಫ್ರಂಟ್ ರನ್ ಇದ್ದಾರೆ. ಅಂಡ್ 2 ಸಲ ಫೈನಲ್ಸ್ಗೂ ಕೂಡ ಕರ್ಕೊಂಡ್ ಬಂದಿದ್ದಾರೆ. ಸಖತ್ ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸಿದ್ದಾರೆ. ಸೊ ಆದ್ರಿಂದ ಶ್ರೇಯಸ್ ಅಯ್ಯರ್ ಸ್ವಲ್ಪ ಸೀನಿಯರ್ ಹೈಡ್ ಆಗಿರೋದ್ರಿಂದ ಖಂಡಿತ ಅವರಿಗೆ ಕ್ಯಾಪ್ಟನ್ಸಿ ಸಿಗೋದು ಡೌಟ್ ಕಾಣಿಸ್ತಾ ಇಲ್ಲ. ಅಂಡ್ ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ದಾರೆ. ಅಂಡ್ ರಜತ್ ಪತ್ದಾರ್ ಕೂಡ ಸ್ಕ್ವಾಡಿಗೆ ಸೆಲೆಕ್ಟ್ ಆದ್ರೆ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಕಾದ್ ನೋಡೋಣ ಇನ್ನ ಏನೇನು ಡೆವಲಪ್ಮೆಂಟ್ಸ್ಗಳಾಗುತ್ತೆ ಇಂಡಿಯನ್ ಟೀಮಲ್ಲಿ ಅಂತ.